ಅವತ್ತೂ ಸಹ ಬೀದಿಗೊಂದು ಕೆಲಸ ಮಾಡಿದ್ದು ಇದೇ ನಮ್ಮ ಆಶಂಕ ಇರ್ತದೆ. ಯೋಚನೆ ಮಾಡಿ, ಅವತ್ತೇನಾದ್ರೂ ನಮ್ಮ ಮನೆಗೆ ಒಂದು ಮೆಡಿಸಿನ್ ತಂದ್ಕೊಳ್ಳಿಲ್ಲ, ಯಾಕೆ ಹುಷಾರಿಲ್ಲ ಅಂತ ಕೇಳೋರು ಯಾರು ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಇವತ್ತು ಸಾವರ್ಕರ್ ಬಗ್ಗೆ ನಾವು ಸಾವರ್ಕರ್ ಜೀವನವನ್ನ ಹೇಳಿದ್ರೆ ನಿಂತ್ಕೋಬೇಕು ಅಂತ ಅನ್ಕೊಂಡೆ. ಸಾವರ್ಕರ್ ಜೀವನವನ್ನ ನಾನು ಹೇಳಲಿಕ್ಕಿಂತ ಮುಂಚೆ ಇವ್ರು ಕೊಟ್ಟಂತ ಪರಿಶ್ರಮವನ್ನ ನಾನು ಹೇಳ್ಬೇಕು. ಯಾಕೆ ಅಂದ್ರೆ ಸಾವರ್ಕರು ಅವತ್ತು ತಮ್ಮ ಪ್ರಾಣವನ್ನ ಕೊಟ್ಟಿದ್ದು ಯಾಕೆ ಅಂದ್ರೆ ತಮ್ಮ ಪ್ರಾಣವನ್ನ ಕೊಟ್ಟು ಈ ದೇಶದ ಅಸ್ತಿತ್ವವನ್ನ ಕಾಪಾಡಿದರು. ಬಹುಶಃ ಈ ಪುಸ್ತಕಗಳು ಕೈ ಬಂದು ಸೇರುತ್ತೆ. ಇಲ್ಲಿ ಸಾವರ್ಕರ್ ಸಾಹಸ, ಯಾತನೆ, ಅವಮಾನ, ಈ ಮೂರಲ್ಲೇ ಸಾವರ್ಕರ್ ಜೀವನ ಇದೆ. ಸಾಹಸ, ಯಾತನೆ, ಅವಮಾನ. ಒಂದು ದೊಡ್ಡ ಅವಮಾನವನ್ನು ಸಹಿಸಬೇಕು ಅಂದ್ರೆ ಈ ಸಾಹಸ ನಡೀಬೇಕಿತ್ತು ಅಂತ ಅಂತರಂಗದಲ್ಲಿ. ಇವತ್ತು ಇಡೀ ದೇಶ ಕೆಲಸವನ್ನ ಮೆಚ್ಚಿಕೊಳ್ಳಿಕ್ಕೆ ಕಾರಣ ಏನು ಅಂದ್ರೆ ಕೊರೋನಾ ಅಂತ ದೊಡ್ಡ ಮಹಾಮಾರಿಯಲ್ಲಿ ನೀವು ಸಮಾಜಕ್ಕೆ ಒಂದು ಬಲವಾಗಿದ್ದೀರಿ, ನಿಮ್ಮ ಜೊತೆ ನಾವಿದ್ದೀವಿ, ಚಿಂತೆ ಮಾಡಬೇಡಿ ಅಂತ. ಅವತ್ತು ಸಾವರ್ಕರ್ ಹೇಳಿದ್ರು, ಈ ದೇಶವನ್ನ ನಾನು ಬ್ರಿಟಿಷರಿಂದ ಮುಕ್ತಿ ಮಾಡೇ ಮಾಡ್ತೀನಿ, ನನ್ನ ಪ್ರಾಣವನ್ನ ಪಡಬೇಕಾದ್ರೂ ಸರಿಯೇ. ಅವ್ರ ಕೆಲಸಕ್ಕೂ ನಿಮ್ಮ ಕೆಲಸಕ್ಕೂ ವ್ಯತ್ಯಾಸ ಏನಿಲ್ಲ ಅಂತ. ಅವತ್ತು ಅವರು ನಮ್ಮ ಪ್ರಾಣವನ್ನ ಒತ್ತೆ ಇದ್ರು. ಇವತ್ತು ನೀವು ಪ್ರಾಣದ ಹಂಗನ್ನ ತೊರೆದು, ನಿಮಗೂ ಫ್ಯಾಮಿಲಿ ಇತ್ತಲ್ಲ, ನಿಮಗೂ ಮಕ್ಕಳಿದ್ರಲ್ಲ, ಯಾಕೆ ನೀವು ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಈ ಊರಿನ ಅಷ್ಟು ಫ್ಯಾಮಿಲಿಯು ಅಷ್ಟೇ ಇಂಪಾರ್ಟೆಂಟು ಅಂತ ಅವತ್ತು ಬೀದಿಗೆ ಬಂದು ಯಾರ್ಯಾರು ಕೊರೋನಾ ಪಾಸಿಟಿವ್ ಇರೋದನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸುವಂತ ಪ್ರಕ್ರಿಯೆ ನೀವು ಮಾಡಿದ್ರಲ್ಲ, ಅವತ್ತು ಇಡೀ ದೇಶಕ್ಕೆ ನೀವು ಬಲವಾದ್ರಿ ಅಂತ. ಎಷ್ಟು ಒಂದು ದೊಡ್ಡ ಘಟನೆ ಅಂದ್ರೆ ಇದು. ಬಹುಶಃ ಎಲ್ಲರಿಗೂ ವೈದ್ಯರು ಗೊತ್ತಾಗುತ್ತೆ ವಿಷಯಗಳು.